ಹಲೋ, ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಗೋಪಾಲ. ನಿಮ್ಮ ಗೋಪಾಲ, ನಿಮ್ಮವ, ನಿಮ್ಮ ಹಾಗೂ ನಮ್ಮ ಶ್ರೇಯೋಭಿಲಾಷೆಗಾಗಿ. ವಿಷಯ ಫಿಫ್ತ್ ಜನರೇಷನ್ನ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಗೆ ಒಂದು ಶ್ರಮದಾಯಕವಾದಂತಹ ವಸ್ತುವನ್ನು ತೋರಿಸಲು ಬಯಸುತ್ತೇನೆ. ಅದರ ಆ ಒಂದು ವಸ್ತುವಿನ ವಿಶೇಷತೆಯನ್ನು, ಆ ವಸ್ತುವಿನ ಬೆಲೆಯನ್ನು, ಆ ವಸ್ತುವಿನಿಂದ ಜನಕ್ಕಾದ ಪ್ರಯೋಜನವನ್ನು, ಆ ವಸ್ತು ಈಗ ಹೇಗಿದೆ, ಯಾವ ಕೆಲಸಕ್ಕೆ ಬಳಕೆಯಲ್ಲಿದೆ, ಬಳಸ್ತಾರಾ ಇಲ್ವಾ, ಈ ರೀತಿಯಾಗಿರ್ತಕ್ಕಂತಹ ವಿಷಯಗಳ ಬಗ್ಗೆ ಚರ್ಚಿಸಲು ಬಯಸುತ್ತೇನೆ. ಪುಟಾಣಿ ಮಕ್ಕಳೇ, ನೀವು ಈ ವಸ್ತುವಿನ ಬಗ್ಗೆ ತಿಳಿದುಕೊಳ್ಳಿ. ಯಾಕಂದರೆ ನೀವು ತುಂಬಾ ಫಾರ್ವರ್ಡೆಡ್, ತುಂಬಾ ಡೆವಲಪ್ಡ್ ಸೊಸೈಟಿಯಲ್ಲಿ ಬದುಕ್ತಾ ಇರ್ತೀರ. ಇಂತಹ ವಿಷಯಗಳ ಬಗ್ಗೆ ನಿಮಗೆ ಅರಿವೇ ಇರುವುದಿಲ್ಲ. ಇದೇ ನೋಡಿ ನಾನು ನಿಮಗೆ ಪರಿಚಯಿಸಲು ಬಯಸುತ್ತಿರುವ ಶ್ರಮದಾಯಕವಾದ ವಸ್ತು ಏನಿರಬಹುದು. ಇದೇ ವಸ್ತು ರಾಗಿ ಬೀಸುವ ಕಲ್ಲು. ಧಾನ್ಯಗಳನ್ನು ಬೇಳೆಯನ್ನಾಗಿಸುವ ಕಲ್ಲು. ನೋಡಿ ಪುಟ್ಟ ಮಕ್ಕಳೇ, ಈ ಒಂದು ಕಲ್ಲನ್ನು ಸುಮಾರು ವರ್ಷಗಳ ಹಿಂದೆ ಈ ಫ್ಲೋರ್ ಮೆಷಿನ್ಸ್ ಇಲ್ಲದೆ ಇರ್ತಕ್ಕಂತಹ ಕಾಲದಲ್ಲಿ, ಬಹಳ ಹಿಂದಿನ ಕಾಲದಲ್ಲಿ ಜನ ಬಳಸ್ತಾ ಇದ್ದರು. ಈ ಒಂದು ವಸ್ತು ರಾಗಿ ಬೀಸುವ ಕಲ್ಲು ಎಂದೇ ಪ್ರಸಿದ್ಧವಾಗಿತ್ತು. ಇಟ್ ವಾಸ್ ವೆರಿ ಫೇಮಸ್ ಫಾರ್ ಗ್ರೈಂಡಿಂಗ್ ರಾಗಿ ಬಾಲ್ಸ್. ಇದನ್ನು ರಾಗಿ ಬೀಸುವ ಕಲ್ಲು ಅಂತ ಸಹಜವಾಗಿ ಹೇಳ್ತಾ ಇದ್ರು. ಆದರೆ ಈ ಒಂದು ಧಾನ್ಯಗಳನ್ನು ಅವರೇ ಕಾಳುಗಳನ್ನು ಬೇಳೆ ಮಾಡ್ಕೊಳ್ಳೋದಕ್ಕೆ, ತೊಗರಿಯನ್ನು ಬೇಳೆ ಮಾಡ್ಕೊಳ್ಳೋದಕ್ಕೆ, ಹಾಗೆ ಭತ್ತವನ್ನು ಸಹ ನುಚ್ಚನ್ನಾಗಿಸೋದಕ್ಕೆ, ರಾಗಿಯನ್ನು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ, ಒಟ್ಟಿನಲ್ಲಿ ಗ್ರೈಂಡಿಂಗ್ ಮತ್ತು ಬೇಳೆಯನ್ನು ಪಡೆಯಲು, ನುಚ್ಚನ್ನು ಪಡೆಯಲು ಆಗ ಯಾವ ರೀತಿ ಬಳಸ್ತಾ ಇದ್ರಂತಂದರೆ, ಇದನ್ನು ರೊಟೇಟ್ ಮಾಡ್ತಾಯಿದ್ರು. ಇದನ್ನು ರೊಟೇಟ್ ಮಾಡ್ತಾ ಇದ್ದಾಗ ಸೈಡಲ್ಲಿ ಪುಡಿಯಾಗಿ, ನುಚ್ಚಾಗಿ, ಬೇಳೆಯಾಗಿ ಬಂದು ಬೀಳ್ತಾಯಿದ್ವು. ಆಗ ತುಂಬಾ ಜನ ಕಷ್ಟಪಟ್ಟು ಆಗಿನ ಕಾಲದ ಒಂದು ಮನುಷ್ಯನ ಜ್ಞಾನಕ್ಕೆ ಇದು ಅನುಕೂಲಕರವಾದಂತಹ ವಸ್ತು ಎಂದೇ ಹೇಳಲಾಗಿತ್ತು. ಕಾಲ ಬರ್ತಾ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಡೆವಲಪ್ಮೆಂಟ್ ಆಗ್ತಾ ಈಗ ಫ್ಲೋರ್ ಮೆಷಿನ್ಸ್, ಅಂದರೆ ಈಗ ಹಳ್ಳಿಗಳಲ್ಲಿ ರಾಗಿ ಮಿಲ್ ಮೆಷಿನ್ ಅಂತಲೇ ಕರಿತಕ್ಕಂಥದ್ದು. ಯಾಕೆ ಅಂತಂದರೆ ರಾಗಿನೇ ಯಥೇಚ್ಛವಾಗಿ ಫ್ಲೋರ್ ಮಿಲ್ಗೆ ಹೋಗಿ ಫ್ಲೋರ್ ಮೆಷಿನಲ್ಲಿ ಗ್ರೈಂಡ್ ಮಾಡಿಕೊಂಡು, ಪುಡಿ ಮಾಡ್ಕೊಂಡು, ಪೌಡ್ರ್ ಮಾಡ್ಕೊಂಡು ಬರ್ತಕ್ಕಂಥದ್ದು ಈಗಿನ ಕಾಲದಲ್ಲಿ. ಬಟ್ ಬಹಳ ಹಿಂದಿನ ಕಾಲದಲ್ಲಿ ಇದೇ ನಮಗೆ ಆಧಾರವಾಗಿತ್ತು. ಜನ ಇದನ್ನೇ ಬಳಕೆ ಮಾಡ್ತಾಯಿದ್ರು, ಇದರ ಮೇಲೆ ಅವಲಂಬಿತರಾಗಿದ್ದರು. ನೋಡಿ ಮಕ್ಕಳೇ, ಈ ಪುಟಾಣಿ ಮಕ್ಕಳೇ, ಇದೇ ರುಬ್ಬುಗುಂಡು 2023 ಆದರೂ ಈ ಒಂದು ಜಮಾನದಲ್ಲೂ, ಈ ಒಂದು ಕಾಲಘಟ್ಟದಲ್ಲೂ ಸಹ ಈ ಒಂದು ರುಬ್ಬುಗುಂಡನ್ನು, ಸಾಂಬಾರು ಪದಾರ್ಥಗಳನ್ನು ರುಬ್ಬಿಕೊಂಡು ಸಾಂಬಾರಿಗೆ ಬಳಸ್ತಕ್ಕಂಥ ಒಂದು ಸಾಂಪ್ರದಾಯಿಕ ಪದ್ಧತಿ ಮುಂದುವರೆದಿದೆ ಮಕ್ಕಳೇ, ಈ ಗ್ರೈಂಡಿಂಗ್ ಮಾಡ್ಕೊಳ್ಳೋದು. ಸೊ ಇದರಿಂದ ಸಾಂಬಾರಿಗೋಸ್ಕರ. ಫಿಫ್ತ್ ಜನರೇಷನ್ ಮಕ್ಕಳೇ, ನೀವು ಅಡುಗೆ ಕೋಣೆಯಲ್ಲಿ, ಕಿಚನ್ನಲ್ಲಿ ಈ ಒಂದು ಜಾರ್ ಸಮೇತ ಇರ್ತಕ್ಕಂತಹ ಮಿಕ್ಸಿಯನ್ನು ಗ್ರೈಂಡಿಂಗ್ಗೆ ಬಳಸ್ತಾರೆ ಅಂತ ತಿಳ್ಕೊಳ್ತಾ ಇದ್ದೀರಾ. ಈಗಿನ ಕಾಲದ ಮಕ್ಕಳಾದ ನೀವು ಈ ಗ್ರೈಂಡರ್, ಮಿಕ್ಸಿ ಇವುಗಳ ಬಗ್ಗೆ ಜ್ಞಾನ ಇರ್ತದೆ. ಆದರೆ ಒಂದು ಸುಮಾರು 30 ವರ್ಷಗಳ ಹಿಂದೆ, 25 ವರ್ಷಗಳ ಹಿಂದೆ, 50 ವರ್ಷಗಳ ಹಿಂದೆ ಯಾವ ರೀತಿ ಜನ ಗ್ರೈಂಡಿಂಗೋಸ್ಕರ ಯಾವ ವಸ್ತುವನ್ನು ಬಳಕೆ ಮಾಡ್ಕೊಳ್ತಿದ್ರು ಅನ್ನುವಂಥ ಅರಿವು, ಅದರ ಬಗ್ಗೆ ಆ ಕಾಲದ ಜನ ಎಷ್ಟೊಂದು ಶ್ರಮ ವಹಿಸಿ ಕಷ್ಟಪಟ್ಟು ಆಗಿನ ಕಾಲದಲ್ಲಿ ಅಡುಗೆಯನ್ನು ತಯಾರಿಸಲು ಗ್ರೈಂಡಿಂಗೋಸ್ಕರ, ಪೌಡ್ರಿಗೋಸ್ಕರ, ಬೇಳೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ರಲ್ವಾ, ಅದರ ಒಂದು ಅರಿವು ನಿಮಗೆ ತಿಳಿದಿರಲಿ ಮಕ್ಕಳ.
ರೋಲು ಮಷಿನಲ್ಲಿ ರಾಣಿಯನ್ನ